ಇನ್ನು ಸರ್ಕಾರ ಬಂದು 2.5 ವರ್ಷ ಕಳೆದರೂ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲ ದಿನೇ ದಿನೇ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಸಿಎಂ ಡಿಸಿಎಂ ಕುರ್ಚಿ ಚೌಕಾಸಿ ನಡುವೆ ದಲಿತಾಸ್ತ್ರ ದಿಢೀರ್ ತೂರಿ ಬಂದಿದೆ. ಮೊನ್ನೆ ಸಾಹುಕಾರ್ ದೆಹಲಿ ವಿಸಿಟ್ ಬೆನ್ನಲ್ಲೇ ಈಗ ಗೃಹ ಸಚಿವ ಪರಮೇಶ್ವರ್ ಕೂಡ ದೆಹಲಿಗೆ ತೆರಳೋಕೆ ಸಜ್ಜಾಗಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಕೂಡ ಸಮರ್ಥ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಾನು ಡೆಲ್ಲಿಗೆ ಹೋಗ್ತೀನಿ, ಯಾಕೆ ಹೋಗ್ಬಾರ್ದು? ಒಬ್ಬ ಶಿಸ್ತಿನ ಕಾಂಗ್ರೆಸ್ ಪಕ್ಷದ ಸಿಪಾಯಿ ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡೋದ್ನಾ ಹೈಕಮಾಂಡ್ ವಿಲ್ ಡಿಸೈಡ್. ಇದು ರಾಜ್ಯ ರಾಜಕೀಯದ ಬಿಗ್ ಬಾಸ್ ಪಟ್ಟಕ್ಕೆ ನಡೀತಾ ಇರೋ ಹಣಾಹಣಿ. ರಾಜಕೀಯ ಗರಡಿಯಲ್ಲಿ ಅಧಿಕಾರದ ಬಟ್ಟಲು ತುಂಬಿಸುವ ಕಾಯಕ ಜೋರಾಗಿದೆ. ಸಿಎಂ ಡಿಸಿಎಂ ನಡುವೆ ಪ್ರಹಸನಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ. ಈ ಮಧ್ಯೆ ಧುತ್ತನೆ ಎದ್ದಿರುವ ದಲಿತ ಸಿಎಂ ಕೂಗು ಗುಟುರು ಹಾಕಿದೆ. ಡಿಕೆಶಿ ಚಕ್ರವ್ಯೂಹವನ್ನ ದಲಿತಾಸ್ತ್ರದ ಮೂಲಕ ಕಟ್ಟಿ ಹಾಕೋಕೆ ಹಸ್ತದೊಳಗಿರುವ ಬಣ ಕಸರತ್ತು ನಡೆಸ್ತಾ ಇದೆ. ದಲಿತ ಸಿಎಂ ಚರ್ಚೆ ಮಧ್ಯೆ ಪರಮೇಶ್ವರ್ ಡೆಲ್ಲಿ ಟೂರ್. ದೆಹಲಿಯಲ್ಲಿ ವರಿಷ್ಠರ ಭೇಟಿ ಬಗ್ಗೆ ಗೃಹ ಸಚಿವ ಮಾಹಿತಿ. ಕರ್ನಾಟಕ ಸಿಎಂ ಸಿಂಹಾಸನ ಗಿಟ್ಟಿಸೋಕೆ ಕನಕಾಧಿಪತಿ ಡಿಕೆಶಿ ಹೆಣೆದ ಸಕಲ ವಿದ್ಯೆಗಳು ಫಲ ಕೊಡುವ ಘಳಿಗೆ ಬಂದ್ರೂ ಕನ್ಕ್ಲೂಷನ್ ಸಿಕ್ಕಿಲ್ಲ. ಈ ಮಧ್ಯೆ ಮೊನ್ನೆ ಸಿಎಂ ಕ್ಯಾಂಪ್ನ ಮಿತ ಮಾತುಗಾರ ಅಗ್ರೆಸಿವ್ ಸಚಿವ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿಯೇ ಡೆಲ್ಲಿಗೆ ಹೋಗಿ ಕ್ಯಾಪ್ಟನ್ಸಿ ಚೇಂಜ್ ಮಾಡುವಂತೆ ಹಕ್ಕೊತ್ತಾಯ ಮಂಡಿಸಿ ಬಂದಿದ್ದಾರೆ. ಗದ್ದುಗೆ ಗುದ್ದಾಟದಲ್ಲಿ ಮೊದಲಿನಿಂದಾನೂ ಟೀಮ್ನಲ್ಲಿದ್ರೂ ಸುಮ್ಮನಿದ್ದಂಥ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದೀಗ ದಿಢೀರ್ ಎಂಟ್ರಿ ಕೊಟ್ಟು ನನಗೂ ಬ್ಯಾಟಿಂಗ್ ಕೊಡಿ ಅಂತ ಹೇಳಿದ್ದಾರೆ. ದಲಿತ ಸಿಎಂ ವಿಚಾರ ಬಂದ್ರೆ ನಾನೇ ಫ್ರಂಟ್ ಲೈನ್ ಅನ್ನೋದನ್ನ ವರಿಷ್ಠರಿಗೆ ಮನದಟ್ಟು ಮಾಡುವಂಥ ಪ್ಲಾನ್ ಮಾಡಿದ್ದಾರೆ. ಇನ್ನು ಖರ್ಗೆ ಅವರನ್ನ ಬೆಂಗಳೂರಲ್ಲೇ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಡೆಲ್ಲಿಗೆ ಹೋಗ್ತೀನಿ, ಯಾಕೆ ಹೋಗ್ಬಾರ್ದು? ನಾನು ಡೆಲ್ಲಿಗೇನು ಹೊಸ್ತಾ? ನನಗೆ ಯಾವಾಗ ಬೇಕೋ ಅವಾಗ ಹೋಗ್ತೀನಿ. ನಾನೇನು ಯಾರ್ದು ಪರ್ಮಿಷನ್ ತಗೊಂಡೇನು ಹೋಗೋದಿಲ್ಲ. ನಾನು ಈಗ ರಾಹುಲ್ ಗಾಂಧಿ ಅವ್ರು ನೋಡಬೇಕು ಅಂದ್ರೆ ಹೋಗ್ತೀನಿ, ಇಲ್ಲ ಸೋನಿಯಾ ಗಾಂಧಿ ಅವ್ರು ನೋಡಬೇಕು ಅಂದ್ರೆ ಹೋಗ್ತೀನಿ. ಅಪಾಯಿಂಟ್ಮೆಂಟ್ ಸಿಕ್ಕೋದು ಬಿಡೋದು ಅವರ ಸಮಯಗಳು, ಅವ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರೋದು ಅದೆಲ್ಲ ನೋಡ್ಬೇಕಷ್ಟೇ. ಖರ್ಗೆ ಸಾಹೇಬ್ರು ನೋಡ್ಬೇಕಂದಾಗ ಇಲ್ಲೇ ಬರ್ತಾರೆ, ಇಲ್ಲೇ ನೋಡ್ತೀನಿ. ನಾನು ಸಿಎಂ ಸ್ಥಾನಕ್ಕೆ ಸಮರ್ಥ, ಕೇಳೋದ್ರಲ್ಲಿ ತಪ್ಪೇನಿದೆ? ನನ್ನ ಸಾಮರ್ಥ್ಯ ಪ್ರಶ್ನಾತೀತ ಎಂದ ಗೃಹ ಸಚಿವ ಪರಮೇಶ್ವರ್. ಸಿಎಂ ಡಿಸಿಎಂ ರಂತೆ ನಾನು ಕೂಡ ಫೇಸ್ ಬ್ಯಾಟ್ಸ್ಮನ್ ಆಗೋಕೆ ಎಬಿಲಿಟಿ ಹೊಂದಿರುವವನು ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, 8 ವರ್ಷ ಅಧ್ಯಕ್ಷ ಡಿಸಿಎಂ ಆಗಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಇದೆಲ್ಲ ಆಗಿದ್ದೀನಾ? ಕೇಪಬಲ್ ಇದ್ದೀನಿ, ನಾನು ಪ್ರಶ್ನಾತೀತ ಅಂತ ಹೇಳಿ ಗುಟುರು ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಬಗ್ಗೆ, ಆಯ್ಕೆ ಬಗ್ಗೆ ಆಗಲಿ, ಮುಖ್ಯಮಂತ್ರಿಗಳನ್ನು ಬದಲಾಯಿಸೋದರ ಬಗ್ಗೆ ಆಗಲಿ, ಅದು ಹೈಕಮಾಂಡ್ನಲ್ಲಿ ಒಂದು ಕ್ಲೋಸ್ ಡೋರ್ನಲ್ಲಿ ಆಗಬೇಕಾದಂಥದ್ದು. ಮತ್ತು ಹೆಚ್ಚಂದರೆ CLPನಲ್ಲೇ ತೀರ್ಮಾನ, ಅಭಿಪ್ರಾಯಗಳು ಆಗಬೇಕಾಗುತ್ತೆ. ಅದಾದಮೇಲೆ ಹೈಕಮಾಂಡ್ನವರು ಇದೆಲ್ಲ ಸಾಧಕ ಬಾಧಕಗಳನ್ನು ನೋಡಿ ಅವರು ಅಂತಿಮವಾಗಿ ಒಬ್ಬ ಶಿಸ್ತಿನ ಕಾಂಗ್ರೆಸ್ ಪಕ್ಷದ ಸಿಪಾಯಿ. ನಮ್ಮ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋನು ನಾನು. ಅಷ್ಟು ಬಿಟ್ಟರೆ ನಾವು ಹೋಗಿ ಈಗ ನಾನು ನಿಮ್ಮ ಮುಂದೆ ಹೇಳಿಕೆ ಕೊಡ್ತೀನಿ, ಹೌದು ನಾನು ಮುಖ್ಯಮಂತ್ರಿ ಆಗಬೇಕು ಅಂದಾಕ್ಷಣ ಆಗುತ್ತಾ? ಅದು ಸಾರ್ವಜನಿಕವಾಗಿ ಚರ್ಚೆ ಆಗ್ಬೋದು ಅಷ್ಟೇ. ಸಾಮರ್ಥ್ಯ ಎಷ್ಟು ಸಾರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡೋದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ದಲಿತ ಸಿಎಂ ಬಗ್ಗೆ ಮಾತನಾಡೋಕೆ ಪ್ರಿಯಾಂಕ ನಿರಾಸಕ್ತಿ. ಏನು ಮಾತನಾಡಿದ್ರೂ ಕಷ್ಟ, ಹೈಕಮಾಂಡ್ನತ್ತ ಬೊಟ್ಟು. ಇನ್ನು ದಲಿತ ಸಿಎಂ ಬಗ್ಗೆ ಕೇಳಿದ್ದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಲ್ಪ ಕನ್ಫ್ಯೂಸ್ ಆದಂತೆ ಕಾಣಿಸಿದ್ರು. ಉತ್ತರ ಕೊಡೋಕೆ ಹಿಂಜರಿದ ಮಿನಿಸ್ಟರ್ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಬಿಡಿ ಅಂತ ಫುಲ್ ಸ್ಟಾಪ್ ಇಟ್ರು. ಆದ್ರೆ ಯಾರೇ ಸಿಎಂ ಆದ್ರೂ ಅಂಬೇಡ್ಕರ್ ಸಂವಿಧಾನದ ಅನುಷ್ಠಾನ ಗ್ಯಾರಂಟಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ನೀವು ಕ್ವಶನ್ ಹೆಂಗಾಗ್ತದೆ ಗೊತ್ತಾ? ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ ಕೊಟ್ಟಿಲ್ಲ ಅಂದ್ರೆ ಉತ್ತರ ಇಲ್ಲ ಅಂತ ಹೇಳ್ತೀರಾ. ಉತ್ತರ ಕೊಟ್ರೆ ಇವ್ರು ಹಿಂಗ್ ಹೇಳಿದಾರೆ ನೋಡಿ, ಇದಕ್ಕೆ ಒಂದು ಬೇರೆ ರೀತಿಯಾದಂತ
ಏನೋ ನರೇಟಿವ್ ಇರ್ತದೆ. ನನಗೆ ನಾವು ಮಾತಾಡಿದ್ರು ಕಷ್ಟ, ಮಾತಾಡಿಲ್ಲ ಅಂದ್ರೂ ಕಷ್ಟ. ಹೈಕಮಾಂಡ್ ವಿಲ್ ಡಿಸೈಡ್. ಈಗ ವಾಟ್ ಎವರ್ ಇಟ್ ಈಸ್ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಸಿಎಂ ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನಕ್ಕೆ ತರೋದು ನಮ್ದೆಲ್ಲರ ಜವಾಬ್ದಾರಿ. ಬುದ್ಧ ಬಸವ ತತ್ವವನ್ನು ನಾವು ಪಾಲಿಸ್ಕೊಂಡು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸಮಬಾಳು ಸಮಪಾಲು ಅನ್ನೋ ತರೋದು ನಮ್ದೆಲ್ಲರದು ಜವಾಬ್ದಾರಿ ಇರ್ತದೆ. ಸೊ ವಾಟ್ ಎವರ್ ಇಟ್ ಈಸ್, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ಅಟ್ ದ ರೈಟ್ ಟೈಮ್. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಡಜನ್ ಗಟ್ಲೆ ಎಲಿಜಿಬಲ್ಗಳಿದ್ದಾರೆ. 4-5 ದಶಕಗಳ ಕಾಲ ಕಾಂಗ್ರೆಸ್ನಲ್ಲೇ ಉಂಡಿದ್ದು ಈಗ ಸಂಧ್ಯಾ ಕಾಲದಲ್ಲಿದ್ರೂ ಸಿಎಂ ಪಟ್ಟದ ಆಸೆಯಂತೂ ಇದ್ದೇ ಇದೆ. ಒಂದ್ ಕಡೆ ಪವರ್ ಶೇರಿಂಗ್, ಮತ್ತೊಂದ್ ಕಡೆ ಮಂತ್ರಿ ಸ್ಥಾನಕ್ಕಾಗಿ 31 ಶಾಸಕರ ಪತ್ರ. ಇತ್ತ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಕುರ್ಚಿಗಾಗಿ ದಾಳುವನ್ನ ಉರುಳಿಸಿದ್ದಾರೆ. ಸಂಕ್ರಾಂತಿ, ಶಿವರಾತ್ರಿ ಮುಗಿದು ಇನ್ನೇನು ಯುಗಾದಿ ಬರ್ತಾ ಇದೆ. ವಿಶ್ವಾವಸು ಸಂವತ್ಸರ ಮುಗಿದು ಪರಾಭವ ಸಂವತ್ಸರದ ಹೊತ್ತಿಗೆ ರಾಜ್ಯ ರಾಜಕಾರಣದಲ್ಲಿ ಮನ್ವಂತರದ ಗಾಳಿ ಬೀಸುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.